ಡಾಬಾ ಶೆಡ್ಗಳಿಗೆ ಆಕಸ್ಮಿಕ ಬೆಂಕಿ. ಡಾಬಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆವರಿಸಿಕೊಂಡ ದಟ್ಟ ಹೊಗೆ. ಚಳ್ಳಕೆರೆ ನಗರದ ಹೊರವಲಯದ ಹಿರಿಯೂರು ರಸ್ತೆಯ ನಿಸರ್ಗ ಡಾಬಾದ ಬೇಲಿಗೆ ಆಕಸ್ಮಿಕ ಬೆಂಕಿ ಬಿದ್ದು ನಿಸರ್ಗ ಡಾಬಾದ 8 ತೆಂಗಿನ ಗರಿಗಳಿಂದ ನಿರ್ಮಾಣ ಮಾಡಲಾಗಿದ್ದ ಸೆಡ್ಗಳು ಸಹ ಸುಟ್ಟಿದ್ದು, ಸೆಡ್ಡಿನಲ್ಲಿ ಇದ್ದಂತಹ ಕುರ್ಚಿ ಹಾಗೂ ಚೇರ್ಗಳು ಸಹ ಸುಟ್ಟು ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ಡಾಬಾದ ಹಿಂಭಾಗದ ಒಣ ಹುಲ್ಲಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು, ಡಾಬಾದ ಸುತ್ತಲೂ ಇದ್ದ ಬೇಲಿ ಸುಟ್ಟ ನಂತರ ಡಾಬಾದ ಒಳಗೆ ಇದ್ದಂತಹ ಸೆಡ್ಗಳಿಗೆ ಸಹ ಬೆಂಕಿ ಆಹುತಿಯಾಗಿವೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಚಳ್ಳಕೆರೆ ಅಗ್ನಿಶಾಮಕ ಠಾಣಾ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದು ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ. ಬೆಂಕಿ ಹೊತ್ತಿಕೊಂಡು ಈ ಸಂದರ್ಭದಲ್ಲಿ ಡಾಬಾದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ದಟ್ಟ ಹೊಗೆ ತುಂಬಿಕೊಂಡಿತು. ಸರ್, ಆ ಕಡೆಯಿಂದ ಬೇಲಿ ಆ ಕಡೆ ಅದು ಆ ಕಿಡಿಗೇಡಿ ಮಾಡಿರ್ಬೋದು ಅಂತ ಅಂದಾಜು ನಮಗೆ. ಅದು 10 ಮಿನಿಟ್ಸ್ ಒಳಗೇ ಎಲ್ಲ ಕಂಪ್ಲೀಟ್ 8 ಗಂಟೆ ಸುತ್ತೋಗ್ಬಿಟ್ಟು ಸರ್, ಕಂಪ್ಲೀಟ್ ಎಲ್ಲ ಹೋಗ್ಬಿಟ್ಟಿರ್ತು. ಟೇಬಲ್ ಚೇರೆಲ್ಲ ಸುತ್ತೋಗ್ಬಿಟ್ಟು ಎಲ್ಲನ ಆ ವೈರಿಂಗಿಂದ ಕಂಪ್ಯೂಟರ್ ಹೋಗ್ಬಿಡ್ತು. ಕಡೆಯೆಲ್ಲ ಪೂರ್ತಿ ಸುತ್ತೋಗ್ಬಿಟ್ಟಿದ್ರು ಅಲ್ಲನ್ನ. ಅಷ್ಟೊಳಗೆ ನಾವು ಅದಕ್ಕೆ ಫೈರಿಂಗ್ ಕರೆಸಿಬಿಟ್ಟು ಬಂದು ಅವರು ಇನ್ನೂ ಭಾಳ ಅನಾಹುತ ಆಗಿರೋದು. ಅವ್ರು ಬಂದು ತಡೆಗಟ್ಟರು ಸರ್. ಈಗ ಆಗಿರೋದು ಗೋಚರ ಆಗಿದ್ದಾಗೆ ಮತ್ತು ಟೈಮಿಂಗ್ಸ್ ಯಾವಾಗ ಆಯ್ತದೆ ಸರ್? ಟೈಮಿಂಗ್ಸ್ ಅಂತಂದರೆ 12:15 ಹಂಗಾಯ್ತು ಸರ್. 12:20 ಆ ಟೈಮ್ ಸರ್. ಎಲ್ಲ ಮತ್ತು ಈ ಕಡೆ ಫೀಲ್ಡ್ ಒಂದು ಶೆಡ್ ಇತ್ತು, ಅದು 10 ಕಡೆ ಇತ್ತು, ಅದು ಸುಟ್ಟೋಗ್ಬಿಟ್ಟಿತ್ತು. ಮತ್ತು ಬಂದು ಗಾರ್ಡೇಜ್ ಮಾಡ್ಸೋಕೆ 15,000 ರೂಪಾಯಿ ಮೇಲೆ ಆಗುತ್ತೆ ಸರ್. ಗಾರ್ಡೇಜ್ ಮಾಡ್ತಾರೆ ಗಡಿ ಗೊತ್ತಾಗಂದ್ರೂ 1.5 ಲಕ್ಷ ಮೇಲೆ ಆಗುತ್ತೆ ಸರ್. ಹೌದು ಸರ್, ಹೇಳಿದ್ರೆ ಸರ್ ಆಗಿದೆ ಅದು ಅಂದಾಜು ವೆಚ್ಚ 2 ಲಕ್ಷ ರೂಪಾಯಿ ಅಂದಾಜು ವಿದ್ಯುತ್ ನೋಡಿ ಸರ್. 10 ನಿಮಿಷ ಒಳಗೆ ಎಲ್ಲ ಆವರಿಸ್ಬಿಡ್ತಾರೆ ಕಂಪ್ಲೀಟ್ ಫೈರ್ ಎಲ್ಲ. ನಿಮ್ಮ ಹೆಸರು? ಜಗದೀಶ್ ಸರ್ ನಮ್ಮ ಹೆಸರು.